ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀವಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಇವತ್ತ ಯಾವ್ದು ವಾರ ಗೊತ್ತಾ? ಗುರುವಾರ. ಗುರುವಾರ, ರಾಯರ ವಾರ. ನಮ್ಮ ಮನೆ ಒಳಗೆ ಜಾಸ್ತಿ ಪೂಜಾ ಅದು ಇದು ನಮ್ಮ ಮನೆ ಒಳಗೆ ನಮ್ಮ ಅತ್ತೆಯವ್ರೆ ಇದು ಮಾಡಲ್ಲ. ಮೇನ್ ಅಂತಂದು ಪೂಜಾ ಮಂಗಳವಾರ ಶುಕ್ರವಾರ ನಮ್ಮ ಮನೆ ಒಳಗೆ. ನಮ್ಮ ಮನೆ ಒಳಗೆ ನಮ್ಮ ಅಪ್ಪಾಜಿ ಅವ್ರಿಲ್ಲ, ನಿಮ್ಗೆ ಗೊತ್ತದ, ಈಗಾಗಲೇ ನೀವು ವಿಡಿಯೋ ನೋಡಿದೀರಾ. ಅವ್ರ ಊರಿಗೆ ಹೋಗಿದಾರ. ಮನೆ ಖಾಲಿ ಖಾಲಿ ಅನಿಸ್ತಾ ಇದೆ. ಆಮೇಲೆ ನಮ್ಮ ಮನೆ ಒಳಗೆ ಸ್ಪೆಷಲ್ ತಿಂಡಿ ದೋಸೆ, ಬೆಣ್ಣೆ ದೋಸೆ ನಮ್ಮ ಮನೆ ಒಳಗೆ. ಆಮೇಲೆ ನಾ ಮಾಡಿದ್ದ ಬಿಸಿ ಬಿಸಿ ರೊಟ್ಟಿ. ಬಹಳಷ್ಟು ನಿಮಗೆ ನೋಡಕ್ ಸಿಗ್ತದೆ. ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ನಿಮ್ಗೆ ಸ್ವಾಗತ ಸುಸ್ವಾಗತ. ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ, ಕಮೆಂಟ್ಗಳು ಮಾಡ್ತಾ ಇದ್ದೀರಾ. ನಮಗೂ ಕಮೆಂಟ್ ಮಾಡೋರು ಅದಾರಪ್ಪ ಅಂತ ನಮಗೂ ಬಹಳ ಖುಷಿ ಆಗಿದೆ ಈಗ. ಆಮೇಲೆ ಅತ್ತೆಯವ್ರು ಬಂದಾಗಿಂದ ಮನೆಯೊಳಗೆ ನಾವು ಫುಲ್ ಹೊಟ್ಟೆ ತುಂಬಾ ತಿಂಡಿ ಮಾಡ್ತಾ ಇದ್ದೀವಿ. ದೋಸೆ ತಿಂತಾ ಇದ್ದೀವಿ, ಇಡ್ಲಿ ತಿಂತಾ ಇದ್ದೀವಿ. ಅದಕ್ಕೆ ಹಿರಿಯರ ಮನೆಯೊಳಗಿದ್ದಾಗ ಶಿಸ್ತಿರ್ತದ. ಎಲ್ಲಾರು ತಿಂಡಿ ಮಾಡಿದಾರೇನಿಲ್ಲ ಅಂತ ಇರ್ತದ, ಏನೇನ್ ಮಾಡ್ತಾ ಇದಾರಂತ ಇರ್ತದ, ಹಂಗಿರ್ತದ. ಎಲ್ಲಾನು ಕಾಳಜಿ ಇರ್ತದ. ಮತ್ತೆ ಎಲ್ಲರಿಗೂ ಏನಿರ್ತದ ಗೊತ್ತಾ? ಭಯ ಇರ್ತದ. ಹಿರಿಯರ್ದ ಭಯ ಇರ್ತದ. ಒಂದ್ ಸೈಡ್ ಏನಂತಾರೇನೋ, ಸ್ನಾನ ಮಾಡದೇ ಇದ್ರೆ ಏನಂತಾರೇನೋ, ಹಿಂಗ ಕುಂತಿದ್ರೆ ಏನಂತಾರೇನೋ ಅಂತ ಎಲ್ಲಾ ರೀತಿಯಿಂದ. ಅದಕ್ಕೆ ಮನೆಯೊಳಗ ಹಿರಿಯರು ಇರ್ಬೇಕು. ಹಿರಿಯರು ಇದ್ಮೇಲೆ ಅದು ಮನಿ ವಾತಾವರಣ ಬೇರೆ ಇರ್ತದ. ನಮ್ಮ ಮನೆಯೊಳಗಂತೂ ಬಹಳಷ್ಟು ಬದಲಾವಣೆಗಳು ಆಗ್ಯಾವ. ಆದ್ರೂ ಅಭಿಮಾನಿಗಳೇ, ಏನಾದ್ರೂ ನಮ್ಮ ಅತ್ತೆಯವ್ರಿಗೆ ಆರಾಮಿಲ್ಲ ಅಂದ್ರೆ ನಂಗೆ ನೋಡಕ್ಕಾಗಲ್ಲ. ಅದ ಒಂದು ನನಗೆ ಬೇಜಾರಾಗ್ತದ. ನನಗೆ ಹಚ್ಕೋತೀನ ಖರೆ, ಹಚ್ಕೊಂಡ್ಮೇಲೆ ಅವ್ರು ನನಗೆ ಬಿಟ್ಟು ಹೋಗ್ತಾರಲ್ಲ, ಅದ ನೋವು ನನ್ನ ಜೀವನ ಒಳಗೆ ಭಾಳ ಅಂದ್ರೆ ಭಾಳ ಕೆಟ್ಟೈತಿ. ಯಾಕಂದ್ರೆ ನಾ ಹೇಳ್ಕೊಳ್ಳೋದಿಲ್ಲ ಅಷ್ಟ, ಖರೆ ಅದು ನನಗೆ ಏನಾಗ್ತದ ಒಳಗೆ ನನಗೆ ಗೊತ್ತ. ಅದಕ್ಕೆ ಯಾರೇ ಇರ್ಲಿ ನನ್ನ ಜೊತೆ ಇರ್ತಾರಲ್ಲ, ಹಚ್ಕೋತಾರಲ್ಲ, ಬಹಳ ಕಠಿಣ ಅದ. ಯಾಕಂದ್ರೆ ಬಹಳ ಹಚ್ಕೋತೀನಿ. ಆಮೇಲೆ ನಮ್ಮ ಮನೆಯವ್ರು ಅಂತಾರೆ, ಯಾಕೆ ಇಷ್ಟ ಹಚ್ಕೋತಿ, ಯಾಕೆ ಇದು ಮಾಡ್ತಿ, ಒಂದು ದಿನ ವಸ್ತು ಇದು ಮಾಡುವಂಥದ್ದು, ಅದು ಹೋಗುವಂಥ ವಸ್ತು ಅಷ್ಟೇ ಪ್ರೀತಿ ಮಾಡ್ತಿ ಅಂತಾರ. ಆದ್ರೂ ನನ್ನ ಮನಸ್ಸು ಕೇಳೋದನೇ ಇಲ್ಲ. ಬಹಳಷ್ಟು ಹಚ್ಕೊಳ್ಳೋ ಸ್ವಭಾವ ಐತೆ ನಂದು. ನಾನು ಒಂದು ಗಿಡಾಗ ಗಟ್ಟಿ ಹಿಡ್ಕೊಂಡಂಗೆ ಮಾಡಿಬಿಡ್ತೀನಿ. ಆ ರೀತಿ ಆಗ್ತದೆ ನನಗೆ. ಒಂದು ಗಿಡಾನ ಮಾಡ್ಕೊಂಡ್ಬಿಡ್ತೀನಿ ಅವರಿಗೆ, ಹಂಗೆ ಮಾಡ್ಕೊಂಡು ಗಟ್ಟಿ ಹಿಡ್ಕೊಂಡ್ಬಿಡ್ತೀನಿ. ನಂಗೆ ಬಿಡ್ವಾತ್ ಅಂತೀನಿ. ಆದ್ರೂ ಏನು ಮಾಡೋದು ಅಂತ ಸ್ವಭಾವನ ಬಂದ್ಬಿಟ್ಟದ. ಏನೇನ್ ಮಾಡ್ತೀನಿ, ಏನೇನ್ ಆಗ್ತದ ನೋಡಾಕ ನಮ್ಮ ಜೊತೆ ನಡೀರಿ, ಎಲ್ಲರೂ ನೋಡೋಣ. ಕತ್ತೇಲ್ದಿ ವಾಟಿ ಜರ ಕೊಬ್ಬರಿ ದಯವಾಲೆ ಅಭಿಮಾನಿಗಳೇ, ಇಲ್ಲಿ ನೋಡಿ ಯಜಮಾನ್ರ ಕೆಲಸ. ಆಮೇಲೆ ಜಿಮ್ ಮುಗಿಸ್ಕೊಂಬಂದೆ. ಆಮೇಲೆ ನಮ್ಮ ಅತ್ತೆಯವ್ರಿಗೆ ಮಸಾಜ್ ಮಾಡಕ್ಕೆ ಹೇಳಿದೀವಿ. ಅವಳಿಗೆ ನಮ್ಮ ಕೆಲಸ ಮಾಡ್ತಾಳೆ ಅವಳ ಸಕ್ಕುಗ. ದಿನಾಲು ಮಸಾಜ್ ಮಾಡೋದಂತ ಹೇಳಿ ಶಾಂಭವಿ ಹೇಳಿದಾಳ. ಯಾಕಂದ್ರೆ ದಿನಾಲು ಅವ್ರಿಗೆ ತ್ರಾಸಾಗೋದು ನೋಡಾತೇವಲ್ಲ. ಥ್ಯಾಂಕ್ ಯು, ಧನ್ಯವಾದ. ಅಭಿಮಾನಿಗಳೇ, ನೀವು ಸ್ಪೆಷಲ್ ಚಟ್ನಿ ಕೇಳ್ತಾ ಇದ್ದೀರಾ ನಮ್ಮ ಕಡೆ, ಬೇಳೆ ಚಟ್ನಿ ಅಂತ ಹೇಳಿ ನಾನು ನಿಮಗೆ ಮಾಡಿ ಕೊಡಾಕಿದ್ದೀನಿ. ಖರೆ ಬೆಳಿಗ್ಗೆ ನಂಗೆ ಭಾಳ ಗಡ್ಬಡಿ ಆಗ್ತಾ ಇದೆ, ಅವಸರ ಆಗ್ತಾ ಇದೆ. ಈಗ ಸ್ವಲ್ಪ ಟೈಮ್ ತಗೊಂಡು ನಿಮಗೆ ಮಾಡಿ ತೋರಿಸ್ತೇನೆ ನಾನು. ಇದು ಕಡಲೆಬೇಳೆ ಭಾಳ ಟೇಸ್ಟ್ ಆಗ್ತದೆ ದೋಸೆ ಜೊತೆ. ನಿಮ್ಗೆ ಭಾಳ ಇಷ್ಟ ಆಗ್ತದೆ. ಪಾಪ ನೀವು ಭಾಳ ಕೇಳ್ತಾ ಇದ್ದೀರಾ ಬೇಕಂತ ಹೇಳಿ. ಎಲ್ಲರಿಗೂ ನಮ್ಮ ಮನೆಯೊಳಗೆ ಫೇವ್ರೇಟ್ ಐತಿದೆ ಇದು ಚಟ್ನಿ ಸಲುವಾಗಿ ನಮ್ಮ ಮನೆಯೊಳಗೆ ದೋಸೆ ತಿನ್ನೋದು. ಆಮೇಲೆ ಇದು ಸ್ವೀಟ್ ಕಾರ್ನ್ ನಮ್ಮ ಮನೆಯವ್ರು ತಂದಿದ್ರು. ಅದ ಎಲ್ಲ ನೋಡ್ಕೊಂಡು ಫ್ರಿಜ್ ಹೋಗಿತ್ತು, ಅದು ತೆಗೆದು ಬಾಯ್ಲ್ ಮಾಡಕ್ಕೆ ಇಟ್ಟಿದ್ದೀನಿ. ಹಾಲು ಕಾಶಿ ಆಗೈತಿ. ಈಗ ಟೈಮ್ 8:30 ಆಗೈತಿ. ಮತ್ತೆ ದೀಪ ಧೂಪ ಎಲ್ಲ ಮಾಡಿದ್ದೀನಿ. ನಮ್ಮ ಅತ್ತೆಯವರು ಬರ್ತಾರೆ, ಸ್ನಾನಕ್ಕೆ ಹೋಗ್ಯಾರ. ಇವತ್ತು ಫಸ್ಟ್ ಇದು ಕೆಲಸ ಅಂತಂದ್ರೆ ನಮ್ಮ ಅತ್ತೆಯವ್ರಿಗೆ ಮಸಾಜ್ ಮಾಡೋ ಕೆಲಸ ಚಾಲು ಆಯ್ತು. ಮಸಾಜ್ ಇವತ್ತಿಂದ ಮತ್ತೆ ಚಾಲು ಮಾಡಿದ್ವು ಅವರಿಗೆ. ಯಾಕಂದ್ರೆ ಅವ್ರ ಬಾಡಿ ಪೇನ್ ಆಗ್ತಾ ಇದೆ. ನಮ್ಮ ಕಡೆ ಮಾಡ್ಕೊಳ್ಳೋದಿಲ್ಲ ಎಷ್ಟೊಂದು ಕೆಲಸ. ನೀ ಏನೇನಂತ ಮಾಡೋಕೆ ಅಂತ ಮಾಡ್ಕೊಳ್ಳೋದಿಲ್ಲ ಅಂತಲೇ ನಮ್ಮ ಕೆಲಸದವಳಿಗೆ ಹೇಳ್ಬಿಟ್ಟಿದ್ದೀವಿ. ಆಮೇಲೆ ಇದು ಕೊಬ್ಬರಿ ಚಟ್ನಿದ ತಯಾರಿ ಮಾಡ್ಕೊತಾ ಇದ್ದಾಳೆ. ಕೊಬ್ಬರಿ ತೆಗೆದುಕೊಡ್ತಾ ಇದ್ದಾಳೆ ನಂಗಿಲ್ಲಿ. ಮತ್ತು ನಮ್ಮ ಮನೆಯವ್ರಿಗೆ ಬೆಣ್ಣೆ ಮುಂಚೆ ತೆಗೆದಿದ್ದೀನಿ. ಬೆಣ್ಣೆ ಅಂತ ಕೇಳ್ತಾ ಇದ್ದಾರೆ. ಅವ್ರ ದೋಸೆ ಜೊತೆ ಬೆಣ್ಣೆ ಭಾಳ ಇಷ್ಟ ನಮ್ಮ ಮನೆಯವರಿಗೆ. ಅದಕ್ಕೆ ಅವ್ರಿಗೂ ಅದು ಕೊಡೋನು. ಬೆಂಡೆಕಾಯಿ ಪಲ್ಯ ಇದರಲ್ಲಿ ರೆಡಿ ಐತಿ. ಫುಲ್ ಫೇವ್ರೇಟ್ ಇದೆ. ಗ್ರೀನ್ ವಟಾಣಿ ಅವ್ನು ಭಾಳ ಇಷ್ಟ ಆಗ್ತೈತೆ. ಅವ್ನು ತಿನ್ಲಿ ಅದ ಮಾಡೋನು. ಎಲ್ಲರಿಗೂ ಸೊಪ್ಪು ನಮ್ಮ ಅತ್ತೆಯವರು ಇಷ್ಟಪಟ್ಟು ತಿಂತಾರೆ. ಲಿಸ್ಟ್ ಎಲ್ಲ ಮಾಡಿಕೊಟ್ಟಿದ್ದೀನಿ ಸಾಮಾನ್ದು. ಅದೆಲ್ಲ ನಮ್ಮ ಮನೆಯವ್ರು ಹೆಂಗೆ ಬರೀತಾರೆ ನೋಡಿ, ಹಿಂಗೆ ಇಂಪಾರ್ಟೆಂಟ್ ವರ್ಡ್ಗಳೆಲ್ಲ ಬರೆದಿರ್ತಾರೆ. ಈ ರೀತಿ ಏನಾದರೂ ಇದ್ದು ಅಂದ್ರೆ ಈ ರೀತಿ ಬರೆದಿಟ್ಟಾರೆ ನೋಡಿ. ಇದ್ರಿಗೆಲ್ಲ ಲಿಸ್ಟ್ ಮಾಡಿದ್ದೀನಿ ಸಾಮಾನ್ದು, ರೇಷನ್ ಸಾಮಾನ್ದು. ಅದೆಲ್ಲ ಕೊಡಬೇಕು. ಸ್ಕ್ವೀರಲ್ಲಿ ಎಷ್ಟು ಚಂದ ಕುತ್ಕೊಂಡು ತಿನ್ನತೈತೆ ನೋಡಿ. ಊಟ ಕುತ್ಕೊಂಡು ತಿನ್ನತೈತೆ ನೋಡಿ, ಆಟ ಮಾಡ್ಕೋತ. ಭಾಳ ನಂಗೆ ಇಲ್ಲಿ ಕನ್ನಡಿಗಳು ಕಾಣಿಸ್ತೈತಿಲ್ಲ. ನಂಗೆ ನೋಡೋಕೆ ಭಾಳ ಖುಷಿ ಆಗ್ತೈತೆ. ನೀವು ನಮ್ಮ ಗಾರ್ಡನ್ ತೋರಿಸ್ರಿ ಅಂದಿದ್ದೀರಾ. ನಮ್ಮ ಗಾರ್ಡನ್ದು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀವಿ. ಅದು ಸ್ವಲ್ಪ ನಮ್ಮ ಟೈಮ್ ಕೊಡ್ರಿ. ಯಾಕಂದ್ರೆ ಮಳೆಗಾಲ ಒಳಗೆ ಭಾಳ ಇದನ್ನಾಗೈತಿ. ಈಗ ಒಂದು ಸ್ವಲ್ಪ ಎಲ್ಲ ಇದು ಮಾಡ್ಕೊಂಡು ನಿಮ್ಗೆ ತೋರಿಸ್ತೀವಿ ನಾವು. ಅದು ಅಭಿಮಾನಿಗಳೇ, ಅತ್ತೆ ದೇವ್ರು ಬಂದರು ನೋಡಿ, ಸ್ನಾನ ಮಾಡ್ಕೊಂಡು ಬಂದರು. ಆಯಿತು, ಮಸಾಜ್ ಆಯ್ತು, ಸ್ನಾನ ಆಯ್ತು. ಖರೆ ಮುಖಾನ ಖುಷಿ ಒಳಗಿಲ್ಲ. ಮುಖಾನ ಬರೀ ನೋಡಿದ್ರೆ ಅತ್ತ ಅವ್ರ ಹಂಗೆ ಏನಾದರೂ ಆದಂಗೆ ಮಾಡತ್ತಾರ.
ಅದು ಯಾಕೆ ಹಂಗೆ ಮಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಅವ್ರು ನೋಡಿದ್ರೆ ಏನು ಅವ್ರಿಗೆ ಮನಿ ಇದು ಬಂಗಾರದ ಪಂಜರ ಆಗೈತೆ ಏನೇನು ಗೊತ್ತಿಲ್ಲ. ಮುಖಾನ ಸರಿಯಾಗಿ ಮಾಡ್ತಾ ಇಲ್ಲ ಅವ್ರ ಹಿರಿಯರು ಅಂತಂದ್ರೆ ಹಿಂಗೆ ಮಾಡೋದು ಇರೋದಿಲ್ಲ. ಎಷ್ಟು ಖುಷಿಯಿಂದ ಇರ್ಬೇಕು ಅವ್ರ. ಪಾಪ ಏನಾಗತ್ತೈತೆ ಅಂತ ಹೇಳುವಾರ್ನು ನಮ್ಗೆ ಪ್ರಯತ್ನ ಮಾಡತ್ತೇವೆ ತಿಳ್ಕೊಳಕ್ರೆ ಖುಷಿ. ತಯಾರಾಗಿತ್ತು ಬಾ ನಾಷ್ಟ. ನಿನ್ನ ಫೇವ್ರೇಟ್ ಭಾಳ ಮೇಡಮ್ ಲೈಕ್ ಪ್ಲೇಟ್ ಇದೆಯಾ ವಾಟಿದ್ಯಾ? ಹಾಂ ತೊಗೊಂಡು ನಿನಗೆ ಬೆಂಡಿಕಾಯಿ ಪಲ್ಯ ಮಾಡತ್ತೈತಿ ಮತ್ತು ದಬಾ ಚಪಾತಿ. ಸೌತೆಕಾಯಿನೂ ಕಟ್ ಮಾಡಿ ರೆಡಿ ಆಯ್ತು. ಚಟ್ನಿ ಅಂತೂ ಫುಲ್ ಭರ್ಪೂರ್ ಆಗೈತೆ ಚಟ್ನಿ. ಈ ಶಾಂಭವಿ ನೀನು ತಿನ್ನೋಕೇನು ಇರಲಿಲ್ಲ ಅಂತ ಪಾಪ ಮೊಟ್ಟೆ ಬಾಯ್ಲ್ ಮಾಡಿಕೊಟ್ಟಿದ್ದೆ ಆಕಿಗೆ. ಮೊಟ್ಟೆ ಬಾಯ್ಲ್ ಮಾಡಿ ಪಾಪ ತಿಂದಿತ್ತು. ಸಕ್ಕು ಅಜ್ಜಿಲ್ ಗರಂ ಪಾನಿ ದೇತಿ अजून एक दोशीचं घालून जातो. ನಾಷ್ಟ ಮಾಡ್ಕೋಬೇಕ್ರಿ ನೀವು. ಬಿಸಿ ಬಿಸಿ ದೋಸೆ ಅದಾವ. ಅಭಿಮಾನಿಗಳೇ ನೋಡಿ, ಮೆತ್ತಗೆ ದೋಸೆ ನಮ್ಮ ಅತ್ತೆಯವ್ರಿಗೆ ಎಷ್ಟು ಇಷ್ಟಪಟ್ಟು ದೋಸೆ ಇದನ್ನ ಮಾಡಿ ತಿಂತಾರವ್ರ. ಅಭಿಮಾನಿಗಳು ನಮ್ಮ ಅತ್ತೆ ಅದು ಇಲ್ಲಿ ತಿಂಡಿ ನಡೆದೈತಿ. ಬಿಸಿ ಬಿಸಿ ತಿನ್ನೋದವರು. ನನಗಂತೂ ಮಾಲಿಶ್ ಅದು ಆಗೈತಿಲ್ಲ, ಭಾಳ ಖುಷಿ ಆಗೈತೆ ಅವ್ರದ್ದು ತಿಂಡಿ. ಹೆಂಗಾಗೈತಿ? ನಿನ್ನೆ ಏನೂ ಇರ್ಲಿಲ್ಲ ತಿನ್ನಾಕ, ಹೆಂಗಾತ ಅತ್ತೆ? आता चांगलं झालंय, मऊ झालंय. हा खावा. हा ಹೆಂಗಾಗೈತಿ ಇವತ್ತು ನಿಮ್ಮ ಮನಸ್ಸಿನ ಬೆಣ್ಣೆ ದೋಸೆ ಆತು? ಬೆಣ್ಣೆ ದೋಸೆ ನಾನು ಬೆನ್ನಿ ಕೋಡ್ ಅನ್ನತ್ತಿದ್ರಿ. ಇಂಥದೆಲ್ಲ ಹಾ ಇಂಥ ತಿಂದ ತಾಕತ್ ಮಾಡ್ಕೊಂಡು ಮೈಯಾಗ ಕೆಲಸ ಮಾಡಕ ಅಲ್ಲ. ಅದ ರಾತ್ರಿ 12 ಗಂಟೆಗೆ ರುಬ್ಬೇನಿದೆ. ಅಭಿಮಾನಿಗಳೇ, ಬಿಸಿ ಬಿಸಿ ಚಾಯ. ನಮ್ಮ ಅತ್ತೆಯವ್ರಿಗೆ ನೀವು ಹೇಳ್ದಂಗೆ ನಾ ಯಾವಾಗಲೂ ನೀರು ಚಾ ಮಾಡೋದಿಲ್ಲ. ನಮ್ಮ ಅತ್ತೆಯವ್ರಿಗೆ ಹಾಲಿನ ಚಾ ಯಾವ್ದು ನೀರಿನ ಚಾ ಯಾವ್ದು ಗೊತ್ತಾಗ್ತೈತೆ ಅವ್ರಿಗೆ. ಯಾಕಂದ್ರೆ ಅವ್ರು ತಿನ್ನೋರು ಅದಾರ. ಅತ್ತೆ ಚಾ ಆಯ್ತು, ಅತ್ತೆ ಘೀ ಒಂದು ಇದೇ ಆಯ್ತು. ನಮ್ಮ ಅತ್ತೆಯವ್ರಿಗೆ ಚಟ್ನಿ ಭಾಳ ಆಗೈತಿ, ಅದಕ್ಕೆ ತೆಗಿತಾರ. ಸ್ವಲ್ಪ ಕೊಡೋಣ ನಾಳಿಂದ. ಅಭಿಮಾನಿಗಳಿಗೆ ನಾನು ದೋಸೆ ಚಟ್ನಿ ತೊಗೊಂಡು ಕೂತಿದ್ದೀನಿ. ನಂಗೆ ಭಾಳ ಫೇವ್ರೇಟ್ ನನ್ನ ದೋಸೆ ಮತ್ತು ಚಟ್ನಿ. ಹೊಟ್ಟೆ ತುಂಬ ತಿಂತಾ ಇದ್ದೀನಿ ನಾನು. ಮತ್ತು ಯಜಮಾನ್ರಿಗೂ ಅವ್ರಿಗೆ ರೂಢಿ ಮಾಡಿಸ್ಬಿಟ್ಟು ಈಗ. ಮತ್ತು ಇದು ಇಷ್ಟ ಆಗೈತೆ ಅಂತ ಅವರಿಗೆ. ನಿಮ್ಗೆ ಲೋಟ ಒಂಚೂರು ಉಪ್ಪು ಹಾಕ್ಕೊಡು ನೀನಿದ್ರಾಗ. ನಮ್ಮ ಅತ್ತೆಯವ್ರಿಗೂ ಕೊಟ್ಟು ಅವರು ಇಷ್ಟಪಟ್ಟು ತಿಂದರು. ಸ್ವಲ್ಪ ನಮ್ಮ ಪಪ್ಪ ಅಂದ ಭಾಳ ನೆನ್ಪು ಮಾಡತ್ತಾರೆ ನಮ್ಮ ಅತ್ತೆ. ಬರೀ ಇಲ್ಲಿ ಕೂತಿದ್ದ ಎದ್ದಿದ್ದ ಹಿಂಗಾಗತೈತೆ ನನಗೆ ಅಂತ ಹೇಳಿ. ಅಭಿಮಾನಿಗಳ ಅಪ್ಪು ನಮ್ಮ ಜೊತೆ ನಾಷ್ಟ ಮಾಡಕ್ಕೆ ಬಂದ. ಪಾಪ ಮಾಡಿರ್ಲಿ. ಹೆಂಗೆ ಆರಾಮ ಅನ್ಸತೈತಿ? ನಿದ್ದೆ ರಾತ್ರಿ ಬೇಗ ಮಾಡಿದ್ಯಾ? ಲೇಟ್ ಆತ. ನಾ ರಾತ್ರಿ ಮ್ಯಾಲೆ ಬರಾಕಿದ್ ನಿಂಗೆ ಹಾಲದು ಕುಡಿದೀನಿ ಕೇಳಾಕ. ಮತ್ತು ಹಾಲೇ ಕುಡಿವಲ್ಲಿ ಈಗ ಇವತ್ತು ಈಗ ನೆನಪಲಿ ನೋಡಿ. ಅಭಿಮಾನಿಗಳನ್ನ ಮತ್ತೆ ದೋಸೆ ತಿಂದು ಹೆಂಗೆ ಮಲ್ಕೊಳತ್ತಾರ. ಪಾಪ ನಿದ್ದೆ ಬಂದೈತೆ ಅವ್ರಿಗೆ, ಮಲ್ಕೊಳ್ಳಿ. ಹಿಂಗೆ ಬೆಳಿಗ್ಗೆ ಬೇಗ ಇದ್ದಿರ್ತಾರಲ್ಲ, ಅದಕ್ಕೆ ಮಲ್ಕೋತಾರೆ. ಏನೋ ಸ್ವಲ್ಪ ಹೊತ್ತು ಹಿಂಗೆ ಮಲ್ಕೊಳ್ಳಿ. ಆಮೇಲೆ ಔಷಧಿ ಅದು ಹಾಕೋದೈದು ಕಣ್ಣಾಗ ಹಾಕೋನವ್ರಿಗೆ. ಪಾಪ ಹಿಂಗೆ ಕೂತಲ್ಲೇ ಹಿಂಗೆ ಆಗ್ತೈತಿ ಈ ವಯಸ್ಸೊಳಗೆ. ಹಂಗೆ ನಿಮಗೆ ಗೊತ್ತದ. ಶಾಂಭವಿ ದಾರಿ ಕಾಯ್ತಾರ ಅವ್ರ 10 ಮನೆಯವ್ರಿಗೆ. ಅವ್ರು ಮಾಡಿದ ಚಪಾತಿ ಇಷ್ಟ ಆಗೋಲು. ನಮ್ಮ ಅತ್ತೆಯವರು ಜಾಡ್ ಚಪಾತಿನ ತರ. ಅದಕ್ಕೆ ಎಲ್ಲ ರೆಡಿ ಅವರು ಎಲ್ಲ ಇದು ಮಾಡಿದ್ರು. ಅದಕ್ಕೆ ಚಪಾತಿ ಎಷ್ಟು ಬಿಸಿ ಬಿಸಿ ನಾನು ಮಾಡಿದೆ ಇವತ್ತು. ಮತ್ತು ರೊಟ್ಟಿ ಮಾಡತ್ತೇನೆ ಈಗ. ಸ್ವಲ್ಪ ರೊಟ್ಟಿ ನೋಡಿ ಹಿಂಗೆ ರೆಡಿ ಮಾಡಿಕೊಡ್ತಾ ಇದ್ದಾಳೆ ಅವಳ. ನಾನು ರೊಟ್ಟಿ ಮಾಡ್ತೇನೆ ಪಟ. ಇಲ್ಲ ತಿನ್ನತೀನಿ. ಅಲ್ಲೋ ಅಜ್ಜಿ ನೋಡಲ್ಲಿ. ಅಜ್ಜಿ ಬಾಯ್ बाय. आजी पाऊस यायलाय बस इथं. पाऊस यायलाय. हा आजी. हा आजी. ते साडी वळलं तर कपाटात तेव्हा आजीचं मरचून ठेवून सोड कपाटात. बळ आलो. हा सलमा बारीक कर गॅस आलो. ಹುಷಾರ ಮಾಡ್ಕೋ ಸಾವಕಾಶ. ಮತ್ತೆ ಪ್ಯಾಂಟ್ ಹಾಕೊಂಡ ಬಿಡ. ಹಾ ಗೇಟ್ ಹಾಕೋಲೇನವ್ರ. हा हा नी बा सकू. हा बा मॅडम लच गेट घालून ये जा. आणि इथं बघ, काल पप्पाला तेल लावताना तेल जर पडलंय, जरा लिक्विड घाल. काय म्हणाले बाबा? ये नमा. हा ಶಂಭು ಕರ್ಯಾತಿ. ಹೌದೌದು, ಅಪ್ಪ ಇಟ್ಟಾರ ನೆಲ ವರ್ಸಕ್. ಅದು ಗಾಡಿ ವರ್ಸಕ್ ಇಟ್ಟಾರ. ಅಭಿಮಾನಿಗಳೇ, ಬಿಸಿ ಬಿಸಿ ರೊಟ್ಟಿ, ಬಿಸಿ ಬಿಸಿ ಚಪಾತಿ ಎರಡೂ ರೆಡಿ ಅದಾವ. ನನಗಂತೂ ಫುಲ್ ಖುಷಿ ಆಗೈತಿ. ಆರಾಮಾಗಿ ತಿನ್ನಲಿ. ನನ್ನ ಕೈಯಾರೆ ಮಾಡಿದ್ದದ. ಅವ್ರು ಹಿಟ್ಟು ರೆಡಿ ಮಾಡಿಕೊಟ್ಟಾರ. ಅವ್ರಿಗೂ ಧನ್ಯವಾದ ಭಾಳ. ಮತ್ತು ಸಾರು, ತಿಳು ಸಾರು ಐತಿ ಇಲ್ಲಿ. ಭಾಳ वरण केली काय आमटी हे केली भात?
हे घातली मिरची घातली वरण केली लाल चटणी घालाल नाही नाही ಮತ್ತೆ ಇಲ್ಲಿ ಎಲ್ಲ ಆರಾಮಾಗಿ ಅಡುಗೆ ತಯಾರಾಗೈತಿ ಮನೆಯಲ್ಲಿ ಯಜಮಾನ್ರು ಏನು ಕೆಲಸ ತಗೊಂಡು ಕೂತಾರ ನೋಡಿ ಇಲ್ಲಿ ಟೈಮ್ 11:30 ಆಯಿತು ನಮ್ಮ ಅತ್ತೆಯವ್ರಿಗೆ ಕನ್ನಡ ಡ್ರಾಪ್ಸ್ ಹಾಕೋನೀಗ ಅವರು ಒಂದು ಸ್ವಲ್ಪ ಜಂಪ್ ತೆಗ್ಯಾತಾರ ದೋಸೆ ಇದು ಅದು ಇದು ಎಲ್ಲ ನಾಷ್ಟ ಮಾಡಿದಾರಲ್ಲ ಅದಕ್ಕೆ ಪಾಪ ನಿದ್ದೆ ಬರತೈತಿ ಚಲೋ ಹಂಗೆ ಅವರು ಕಣ್ತುಂಬ ನಿದ್ದೆ ಮಾಡ್ಲೀಗ ಈ ವಯಸ್ಸೊಳಗೆ ಪಾಪ ನಿದ್ದೆ ಬರ್ತದಲ್ಲ ಎಲ್ಲ ಕೆಲಸ ಜವಾಬ್ದಾರಿ ಎಲ್ಲ ಮುಗ್ದಿರ್ತಾವ ಅವರು ಆರಾಮ ಇರೋದು ನಕ್ಕೋದು ಮಾಡ್ಕೋತ ಹಿರಿಯ ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಇರೋ ವಯಸ್ಸು ಕರೆ ಅವ್ರು ಇರಲ್ಲ ಯಾಕಂದರೆ ನಮ್ಮ ಅತ್ತೆಯವ್ರಂತೂ ಹಂಗೆ ಮಾಡ್ತಾಯಿದ್ದಾರೆ ನನಗೆ ಯಾಕೆ ಮಾಡ್ತಾಯಿದ್ದಾರೆ ನಂಗೆ ಗೊತ್ತಾಗತ್ತಲ್ಲ ಅವರ ಮಾಡೋದು ನೋಡಿದ್ರೆ ಏನು ಇಲ್ಲಿರಾಗಿ ಸ್ಟೈಲು ಏನೇನು ಗೊತ್ತಾಗತ್ತು ಮುಖ ಅಂತೂ ಸ್ವಲ್ಪ ನಗು ಇಲ್ಲ ಅವ್ರದ ಮುಖ ಗಂಟು ಹಾಕೊಂಡು ಕೂತ್ಬಿಡತ್ತಾರ ಆಮೇಲೆ ಕೈವಸ್ತ್ರ ತೊಳೆದು ಹೆಂಗೆ ಹಾಕ್ಯಾರ ನೋಡಿ ಇಲ್ಲಿ ಒಂದು 4-5 ಕೈವಸ್ತ್ರ ಅದಾವ ಅವ್ರ ಕಡೆ ಇದು ಯಾವ ರೀತಿ ಕೈವಸ್ತ್ರ ಆಯ್ತು ನೋಡಿ ಇಲ್ಲಿ ಅವ್ರು ಕೊಟ್ಟಾರ ಅವ್ರ ಮೊಮ್ಮಕ್ಕಳದು ಊರಿಗೆ ಹೋದಾಗ ಅದು ಕೊಡ್ತಾರಲ್ಲಿ ತೊಗೊಂಬಂದು ತೊಳೆದು ಹಾಕ್ಯಾರ ಅಕ್ಕಿನೂ ಹೊಡಿಯೋದಾವ ಅಡಿಕೆನೂ ಹೊರೋದು ಕೂಡ ಮತ್ತು ಅದಕ್ಕೆ ಅಡಿಕೆ ಕೆಲಸ ಮಾಡೋನು ಆಮೇಲೆ ಇದು ಇಷ್ಟು ಹೊಲಸಾಗೈತೆ ನೋಡಿ ಡಬ್ಬ ಇದೆ ನಮ್ಮ ಅತ್ತೆಯವ್ರದ್ದು ಹಲ್ಲುಜು ಡಬ್ಬ ಇದೆ ಇದು ಭಾಳ ಹೊಲಸಾಗೈತಿ ಇದು ತೆಗೆದು ಮಾಡಿ ಇದು ಬೇರೆ ಡಬ್ಬ ಕೊಡೋನು ಅವರಿಗೆ ಮತ್ತು ಇದು ಒಗೆದು ಬಿಡೋನು ಚೀಲ ಮತ್ತು ಇದ್ರೊಳಗೆ ಇಲ್ಲಿಗ ಸ್ವಲ್ಪ ಐತಿ ಹಾಕಿಡೋನು ಅವ್ರಿಗೆ ಹೇಳಿ ಇಲ್ಲಿ ಇಟ್ಬಿಟ್ಟಿರ್ತೇವೆ ಅವ್ರದ್ದು ಯಾಕಂದ್ರೆ ಅದು ಇಲ್ಲಾದ್ರೆ ಅವ್ರು ನಡೆಯೋದನ್ನೇ ಇಲ್ಲ ಇದು ಹಲ್ಲು ಉಜ್ಜೋದು ಅದು ತಂಬಾಕು ಪುಡಿ ಅದ ಅವ್ರು ಕೇಳೋವಾರು ನಾನು ತಿಕ್ಕೊಳ್ಳೋಕ್ಕೆ ನನಗೆ ಆಗೋದಿಲ್ಲ ನನಗೆ ಬೇಕಂತ ಅಂದಾರ ಇರಲಿ ಅಂತ ಹೇಳಿ ನಾವು ಇದು ಮಾಡೀವಿ ಆದರೂ ಅವರಿಗೆ ಪೇನ್ ಕಿಲ್ಲರ್ ಗುಳ್ಗೆ ಅದು ಇದು ನಾವು ಭಾಳಷ್ಟು ಬಿಡಿಸ್ಬಿಟ್ಟೇವೆ ಈಗ ಪೇನ್ ಕಿಲ್ಲರ್ ಗುಳ್ಗೆ ಬೇಡ ಅಂತ ಕಿಡ್ನಿ ಪ್ರಾಬ್ಲಮ್ ಆಗ್ತೈತೆ ಕಾಲು ಬಾಯತ್ತವ ಅವರು ಗುಳ್ಗೆ ತೊಗೊಂಡು ಗುಳ್ಗೆ ಬಂದಾಗೈತೆ ಅನ್ನತ್ಲೆ ಸ್ವಲ್ಪ ಮುಖಾನ ಸೊಪ್ಪು ಮಾಡ್ಯಾರು ಏನು ಗೊತ್ತಿಲ್ಲ ಆದರೂ ಅದು ಕಾಲು 2 ಬಾವು ಬರತ್ತವರು ಬಂದ್ರು ನೋಡಿ ಈಗ ಔಷಧಿ ಹಾಕಿ ಮಾಡಿಸ್ಬಿಡೋಣ ಓ ಹಾಂ ಅತ್ತೆ ಹಾಂ ಹಾಂ ಇಲ್ಲ ಹಿಂಗೆ ಕಾಲೆಲ್ಲ ಹಸಿ ಮಾಡ್ಕೊಂಬರ್ತಾರೆ ಈಗ ನಿತ್ಯ ಟಾಯ್ಲೆಟ್ ಮಾಡತ್ತಾರ ಅವ್ರು ಯಾಕೆ ಗೊತ್ತಿಲ್ಲ ಪಾಪ ಒಂದಕ್ಕೆ ಮಾಡಕ್ಕೆ ಹೋದ್ಮೇಲೆ ಅವ್ರು ಕೂಡ್ತಾ ಇಲ್ಲ ಕೂತು ಮಾಡೋಕ್ಕಾಗತ್ತೇನೋ ಅದಕ್ಕೆ ನಿತ್ಯ ಮಾಡ್ತಾರೆ ಎಲ್ಲ ಕಾಲ ಮೇಲೆ ಎಲ್ಲ ಟಾಯ್ಲೆಟ್ ಚೆಲ್ಕೊಂಬರ್ತಾರೆ ಅದಕ್ಕೆ ನಾವು ಇರಲಿ ಅಂತಂದಿದ್ದೀವಿ ನಿತ್ಯ ಟಾಯ್ಲೆಟ್ ಮಾಡ್ಲಿಕ್ಕೆ ಕೂತಾದ್ರು ಮಾಡ್ಲಿಕ್ಕೆ ಮಾಡಲಿ ಪಾಪ ಯಾಕಂದ್ರೆ ಈ ವಯಸ್ಸು ಹಂಗೆ ಇರ್ತೈತಿ ಮೊದಲು ಮಾಡ್ತಿರ್ಲಿಲ್ಲ ಈಗ ಹಂಗೆ ಮಾಡತ್ತಾರ ಅವ್ರು ಕಾಲ ಮೇಲೆಲ್ಲ ಚೆಲ್ಕೊಂಬರ್ತಾರೆ ನೋಡಿ ಹಿಂಗೆಲ್ಲ ಮಾಡಿ ಮತ್ತು ನಾವು ಹೇಳೋದಿಲ್ಲ ಅವ್ರಿಗೆ ಯಾಕಂದ್ರೆ ನಮ್ಗೆ ಗೊತ್ತಾಗ್ತದಲ್ಲ ಅವ್ರು ಹೆಂಗೆ ಮಾಡ್ತಾರೆ ಏನಂತ ನಮಗೆಲ್ಲ ಕಾಣಿಸ್ತದಲ್ಲಿ ಮತ್ತೆ ಡೋಳಾಧಾರತೆ ಈ ರೀತಿ ಕಣ್ಣಾಗ 2 ಡ್ರಾಪ್ಸ್ ಹಾಕಕ್ಕೆ ಹೇಳ್ಯಾರ ಅವ್ರು ಈಗ ಮತ್ತು ರಾತ್ರಿ ಬೇರೆ ಡ್ರಾಪ್ಸ್ ಇದೆ ಈಗ ಈ ಟೈಮ್ದಾಗ ಒಂದದ ಈ ಟೈಮ್ದಾಗ ಹಾಕಿದ್ವು ಅಂತಂದ್ರೆ 1:30 ಮಟ್ಟ ಮಲ್ಕೋತಾರೆ ಅವ್ರು ಆಮೇಲೆ ಊಟಕ್ಕೆ ಎಬ್ಬಿಸ್ತೀವಿ ಈಗ ಮಲ್ಕೊಳ್ಳೋ ಟೈಮ್ ಆಗಿತ್ತು ಅದು ಮಲ್ಕೊಳ್ಳಿ ಅವರು ಕೈವಸ್ತ್ರ ಹಿಂಗೆ ಕೊಟ್ಬಿಡ್ತೇನೆ ಅವ್ರ ಕೈಯಾಗ ಅಲ್ಲಿ ಒಂದು ಕೈವಸ್ತ್ರ ತೊಗೊಳಕ್ಯಾರೀಗ ಇಲ್ಲಿ ಒಂದು ಕೈವಸ್ತ್ರ ಐತಿ ಕೊಟ್ಟೇನೆ आईला मुलाचं चिंतालय असते मूल काय केलंय म्हणून बघत राहते आई आणि ते बघून इथं घातलो आणून आणि मूल म्हणत्याला काय साधा आहे काय ते तेच आशीर्वाद ते ಟೈಮ್ ಆಯ್ತು ನೋಡಿ 12:15 ನಮ್ಮ ಅತ್ತೆಯವ್ರಿಗೆ ಚಲೋ ನಿದ್ದೆ ಆಗ್ತೈತೆ ಆರಾಮ್ ಕಣ್ತುಂಬ ನಿದ್ದೆ ಮಾಡ್ತಾರೆ ಈಗ ಅಯ್ಯೋ ಅಯ್ಯೋ ಅನ್ನಲ್ಲ ಈಗ ರಾತ್ರಿ ಹಂಗೆ ಮಾಡ್ತಾರೆ ಈಗ ಬೆಳಿಗ್ಗೆ ಏನಿಲ್ಲ ಆರಾಮ್ ಕಣ್ತುಂಬ ನಿದ್ದೆ ಮಾಡ್ತಾರೆ ಈ ರೀತಿ ನೋಡ್ಕೊಂಡ್ಬಿಡ್ತಾರೆ ಪಾಪ ಹಿಂಗೆ ಇದು ಮಾಡಿರ್ತೀವಿ ಅಪ್ಪು ಮೇಲೆ ಅಭ್ಯಾಸ ಮಾಡತ್ತಾನ ಪಾಪ ಒಂದು ಭಾಳ ದಿನ ಉಳಿದಿಲ್ಲ ಇನ್ನೊಂದು 15-20 ದಿನ ಐತಿ ಯಜಮಾನ್ರೆ ಬೇಗ ಬಂದುಬಿಡಿ ಬರೀ ದೋಸೆ ಅಷ್ಟು ನಾಷ್ಟ ಮಾಡಿದ್ದೀರ ಒಂದು ರೊಟ್ಟಿ ತಿಂದು ಹೋಗಿ ಬಿಸಿದ ಎಷ್ಟು ಟೈಮ್ ಆಗ್ತದೆ ಬರೋಕೆ ಊಟ ಟೈಮ್ದಾಗ ಬಂದುಬಿಡ್ರಿ ನಮ್ದು ಭಾಳ ಟೈಮ್ ಮಾಡ್ಬೇಕು ಕೊಡಬೇಡ್ರಿ ಮತ್ತು
ಏನೋ ಕೆಲಸ ಅಂತ ಹೊಂಟ್ರು ನಮ್ಮ ಮತ್ತೆ ಅಲ್ಲಿ ಮಲ್ಕೊಂಡಾರ. ನಾವು ಇವ್ರಿಗೆ ಈ ಕಡೆಯಿಂದ ಕಳ್ಸಿರ್ತೀವಿ. ಮತ್ತು ಮನೆ ಕಡೆ ಅಲ್ಲಿ ಸ್ಲ್ಯಾಪ್ ಹಾಕ್ತಾ ಇದ್ದಾರೆ ನೋಡಿ. ಮತ್ತು ಮಡಿ ಹಾಕ್ತಂದ್ರೆ ನಿಮ್ಮ ಮೇಲೆ ಮನೆಯದ ನಮ್ಮ ಬಾಜುಕಿನ ಗಾರ್ಡನ್ ಬಾಜುಕಿನ ಮನೆ ಇದೆ. ಅವ್ರಿಗೆ ರೀತಿ ಮಳೆ ಕೆಲಸ ಮಾಡತ್ತಾರೆ. ನಾವು ಮನೆಯೊಳಗೆ ಬೆಚ್ಚಿಗಿರ್ತೇವೆ, ಹಿಂಗೆ ಮಾಡ್ತೇವೆ. ಅವ್ರ ಪಾಪ ಎಲ್ಲ ಅಷ್ಟೊಂದು ಕಷ್ಟಪಟ್ಟು ಅಷ್ಟು ಗಟ್ಟಿ ಕಲ್ದವ್ರು ಇರ್ತಾರೆ, ಅಷ್ಟು ಇದು ಇರ್ತಾರೆ ನೋಡಿ. ಇಪ್ಪತ್ತೈದು ನೋಡಿ. ಇವತ್ತಿನ ಕೆಲಸಗಳು ಏನೇನು ಅದಾವಲ್ಲ ಇವತ್ತು ಮುಗಿಸಿದು. ಮಧ್ಯಾಹ್ನದ ಬೆಳಗ್ಗೆದಿಂದ ಮಾಡುವಂಥ ಕೆಲಸಗಳು ಇವತ್ತಿಂದೆಲ್ಲ ಮುಗ್ದಾವ. ಆಮೇಲೆ ಮತ್ತೆ ಏನೇನು ಮಾಡ್ತೀನಲ್ಲ ಆಮೇಲೆ ನಿಮ್ಗೆ ಆ ಕೆಲಸಗಳು ತೋರಿಸ್ತೀನಿ. ನನಗೆ ಖುಷಿ ಆಗೈತಿ. ನನ್ನ ಕೈಯಾರೆ ಚಪಾತಿ, ನನ್ನ ಕೈಯಾರೆ ರೊಟ್ಟಿ ಬಿಸಿ ಬಿಸಿ ಮಾಡಿಟ್ಟಿದ್ದೀನಿ. 1:30 ಅಂತಂದ್ರೆ 2 ಗಂಟೆ ಸುಮಾರು ನಮ್ಮ ಅತ್ತೆಯವರಿಗೆ ಊಟ ಕೊಡೋನು, ನಮ್ಮ ಮನೆಯವ್ರಿಗೆ ಕೊಡೋನು, ನಾವು ಬಿಸಿ ಬಿಸಿ ಊಟ ಮಾಡೋನು. ಮತ್ತು ಏನೇನು ಆಗ್ತದೆ ನೋಡೋನು. ಅಭಿಮಾನಿಗಳೇ, ಮತ್ತು ನಂದು ಡೇಟ್ ಆಗೈತಿ. ಡೇಟ್ ಆದ ಕೂಡಲೇ ಯಾವ ರೀತಿ ಆಗ್ತದೆ ನಿಮ್ಗೆ ಗೊತ್ತದ. ಆದರೂ ನಾ ಅದು ಆಗದಂತ ಇದು ಮಾಡಲ್ಲ. ನಾ ಖುಷಿಯಾಗೇ ಇರ್ತೀನಿ. ಈ ದಿನಾನ ಎಂಜಾಯ್ ಮಾಡ್ತೀನಿ. ಆಮೇಲೆ ನಮ್ಮ ಮಗಳದು ಆಗೈತಿ. ಪಾಪ ಅವಳು ಎಲ್ಲ ಡ್ಯೂಟಿಗೆ ಹೋಗ್ತಾ ಇದ್ದಾಳೆ. ಅವಳಿನ ತಪ್ಪಿಸಿ ಕ್ಲಾಸ್ ತಪ್ಪಿಸಿ ಅವಳೇನು ಮನ್ಯಾಗ ಕೂತಿಲ್ಲ. ಅವಳೇ ಗಾಡಿ ತೊಗೊತಾಳೆ, ಅವಳೇ ಹೋಗ್ತಾಳೆ, ಅವಳೇ ಎಲ್ಲ ಮಾಡ್ಕೋತಾಳೆ. ಹಿಂಗದೇವು ನಾವು ಅಮ್ಮ ಮತ್ತು ಮಗಳು. ಆದ್ರೂ ಆದಂಗೆ ತೋರಿಸಲ್ಲ, ಮುಖ ಸೊಪ್ಪಗೆ ಮಾಡಲ್ಲ. ನಮ್ಮ ಅತ್ತೆ ಅಂತಾರೆ, ಒಂದು ದಿನಾನು ಅವಳು ಮುಖ ಸೊಪ್ಪಗೆ ಮಾಡಿಲ್ಲ, ಒಂದು ದಿನಾನು ನಗೋದು ಬಿಡಲಿಲ್ಲ, ಒಂದು ದಿನಾನು ನನಗೆ ಬೇಜಾರಾಗೈತೆ ಅಂತ ಅನ್ಲಿಲ್ಲ ಅಂತ. ಏನು ಮಾಡೋದದ ಅಭಿಮಾನಿಗಳಿಗೆ? ಬೇಜಾರಾಗೈತೆ ಅಂತ ಹೇಳಿ ಮತ್ತೊಬ್ರಿಗೆ ಬೇಜಾರು ಮಾಡೋದ ಯಾಕೆ ಬೇಕಾಗದ? ಸಣ್ಣ ಸಣ್ಣ ವಿಷಯಗಳಿಗೆ ಬೇಜಾರು ಮಾಡ್ಕೊಂಡೆ ನಾವು ಕೊಡ್ರೋದ. ಅದು ಏನು ಇಲ್ಲದೆ ಇರೋ ವಿಷಯಗಳು ತಗೊಂಡು ಇಷ್ಟಿಷ್ಟೇ ಸಣ್ಣ ಸಣ್ಣ ವಿಷಯ ಮಾಡಕ್ಕೆ ಬೆಸ್ಟ್. ನಮಗೆ ಮಾಡಕ್ಕೆ ಬೆಟ್ಟದಷ್ಟದ. ಮಾಡೋಣ, ಏನಾದರೂ ಒಂದು ಮಾಡೋಣ. ಆದರೂ ಮಾಡೋಣ. ಸಣ್ಣ ಸಣ್ಣ ವಿಚಾರಗಳಿಗೆ ನಮ್ಮ ಕಡೆ ಹತ್ರ ಬರಬೇಡ ಅಂತ ಅವ್ರಿಗೆ ಹೇಳೋಣ. ಖರೆ ಏನಾದರೂ ಒಂದು ಮಾಡೋಣ. ಆಯ್ತೀಗ ಆಮೇಲೆ ಸಿಗ್ತೀನಿ ನಿಮಗೆ. ವಿಡಿಯೋಸು ಭೇಟಿ ಮಾಡ್ಕೋತೀನಿ, ಶಾರ್ಟ್ಸ್ಗಳು ಮಾಡ್ಕೋತೀನಿ. ಆಮೇಲೆ ಸಿಗ್ತೀನಿ ಅಭಿಮಾನಿಗಳೇ. ಮನೆಯವರು ಬಂದ್ರೀಗ ಹೋಗಿ. ಆಮೇಲೆ ಇದು ಇನ್ನೂ ಕೆಲಸ ನಡ್ಬೇಕು ನೋಡಿ. ಅವಾಗಿಂದ ಮಳೆಯಾಗ ಇವತ್ತಂತೂ ಭಾಳ ಸಖತ್ ಮಳೆ ಐತಿ. ಆಮೇಲೆ ಇವಾಗ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಇವರು ಕೆಲಸ ಮುಗಿಸ್ಕೊಂಡ್ಬಂದ್ರು. ನಮ್ಮ ಅತ್ತೆಯವ್ರದ್ದು ಜೋರು ನಿದ್ದೆ ನಡೆದೈತಿ. ನಮ್ಗೆ ನಿದ್ದೆ ಮಾಡ್ತಾರೆ ಅವ್ರೆ. ನಮ್ಮ ಅತ್ತೆಯವ್ರು ಮಕ್ಕಳದು ರೂಢಿ ಐತಿ. ರೀತಿ ಬಂದವ್ರಿಗೆ ಊಟ ಕೊಟ್ಬಿಡೋಣ. ಅವ್ರಿಗೆ ಮಾಡತ್ತಾರ ಹಿಂಗೆ ನಾತೇನು. ಕರೆಂಟ್ ಬಿಲ್ ಬಂತಲ್ಲ. ಅತ್ತಿಮ್ಮ ಏನು ಊಟ ಮಾಡೋದಾರ ಏನಿಲ್ಲ. ಎಷ್ಟು ತಿಂಡಿ ಮಾಡತ್ತಾರ ಹಿಂಗೆ. ಹಾಂ ಅತ್ತಿಮ್ಮ ಹೇಳ್ರಿಲ್ಲ, ಊಟ ಮಾಡಿ ಹೇಳ್ರಿ. ಹಾಂ ಊಟ ಮಾಡೋದಿಲ್ಲ ಹೇಳ್ರಿಲ್ಲ. ಟೈಮ್ ಆಗೈತಿ, ಊಟ ಮಾಡಿ ನಡೀರಿ. ಪೇರು ತಂದರು ಮತ್ತು ಬಾಳೆಹಣ್ಣು ತಂದರು. ಮತ್ತು ಬಾಳೆಹಣ್ಣು ಅದಾವಲ್ಲಿ ಮನೇಲಿ. ಈ ರೀತಿ ಪೇರು ಅದಾವ ನೋಡಿ, ಸಣ್ಣ ಸಣ್ಣ ಸ್ಮಾಲ್ ಪೇರು. ಈಗ ಬರ್ತಾವೆ ಈ ಸೀಸನ್ ಒಳಗೆ. ಸಣ್ಣ ನನಗೆ ಇಂಥವು ಸಣ್ಣ ಇಷ್ಟ ಆಗ್ತಾವೆ. ನಾನು ಪೇರು ತಿಂತೀನಿ. ನಾ ಭಾಳ ಬೇರೆ ಹಣ್ಣು ಆ್ಯಪಲ್ಲು ಅದು ಇದು ತಿನ್ನಲ್ಲ. ನಾ ಆ್ಯಪಲ್ ತಿಂದಿರೋದು ಅಲ್ಲಿ ಕಾಶ್ಮೀರದಾಗ ಹೋದಾಗ ಅಲ್ಲಿ ತೆಗೆದು ತಿಂದಿದ್ದೆ. ನಾ ಅಲ್ಲಿ ಗಿಡದಾಗಿನ ತೆಗೆದು ತಿಂದಿದ್ದೆ. ಅದ್ರ ನಂತರ ನಾ ಆ್ಯಪಲ್ ತಿಂದಿಲ್ಲ. ಕಾಶ್ಮೀರಿಗೆ ಹೋದಾಗ ತಿಂದಿದ್ದೆ. ಆಮೇಲೆ ಬಾಳೆಹಣ್ಣು ಅದಾವಿಲ್ಲಿ, ಬಾಳೆಹಣ್ಣು ತಂದಾರ. ಮನೆಗಳಿಗೆ 2:30 ಟೈಮ. ಊಟ ಮಾಡಿ ಕುಂತು ಈಗ ನಮ್ಮ ಅತ್ತೆಯವರು ಅಲ್ಲಿ ಹೋಗಿದ್ದಾರೆ, ಮಲ್ಕೊಳತ್ತಾರ. ಅವರು ಮಲ್ಕೊಲಿ. ಈಗ ನಮ್ಮದು ಊಟ ಆಯಿತು. ಮತ್ತು ಅಪ್ಪುಗೆ ಅಷ್ಟು ಊಟ ಕೊಡೋಣಂತ. ಅವ ಆಮೇಲೆ ಬರ್ತೇನಂತ ಹೇಳ್ಯಾನ. ನೀವು ಮಾಡಿರಿ, ನಾ ಆಮೇಲೆ ಮಾಡ್ತೇನಂದ. ನನಗೆ ಟೈಮ್ ಆಯ್ತು ನೋಡಿ, 5:30. ನಮ್ಮ ಅತ್ತೆಯವ್ರು ಸ್ವಲ್ಪ ಹೊರಗೆ ಗಾಳಿಗೆ ಹೋಗಿ ಕೂತ್ಕೊಂಡು ಬಂದ್ರಿ ಈಗ. ಮತ್ತು ಚಾಯ್ ಕೊಡೋಣ ಅಂತ ಹೇಳಿ ಅವ್ರು ಚಾತ್ಯ ಟೈಮ್ ಆಯ್ತು ನೋಡಿ. ಸ್ವಲ್ಪ ಟಿ ವಿ ಹಚ್ಕೊಡೋಣ, ನೋಡ್ಕೋತ ಕೊಡ್ಲಿ ಪಾಪ. ಮತ್ತೆ ಕೂತಾರ ನೋಡಿ. ಚಿನ್ನು ಅಲ್ಲೇ ಹೋಗಿದ್ದೀರಾ ರೀ? ಹಾಂ ನಮ್ಮತ್ತೆ ಇಲ್ಲಿ ಮುಚ್ಚಿ ಏನಿಟ್ಟಾರ ನೋಡಿ. ನಮ್ಮತ್ತೆ ಅದು ಚೀಸ್ ಐತಿ ಇಲ್ಲಿ ಮುಚ್ಚಿಟ್ಟಿದ್ದ. ಇದು ಇಲ್ಲದೆ ಇವ್ರಿಗೆ ನಡೆಯೋದಿಲ್ಲ. ನಮ್ಮತ್ತೆಗೆ ಊಟ ಇಲ್ಲ, ಅದು ನಡೀತದೆ ಖರೆ. ಹಾಂ ಅದೇ ಇರಲಿ. ಇನ್ನೊಂದು ಡಬ್ಬ ಐತೆ ನೋಡ್ರಿ ಇಂಥದ್ದು ಉದ್ದ. ಇವರಿಗೆ ಜಾಕದ ಮತ್ತು ಅಡ್ಕೆ ಜಜ್ಜಿ ಕೊಡೋಣ. ಚೀಲ ಒಳಗೆ ಐತಿ ಇನ್ನೂ ಖರೆ. ಅವರಿಗೆ ಮತ್ತೆ ಬೇಕಾಗಿದ್ದು ಮೊನ್ನೆ ನೆನಪು ಬಂದಿತ್ತು ಅವರಿಗೆ. ಮತ್ತು ಒಡದು ಕೊಡ್ರಿ ಅಂತ ಹೇಳಿ ಇವ್ರು ಇಲ್ಲಿ ಹೊಡ್ಕೊತ ಕೂತಾರ ನೋಡಿ. ಇವರೇ ಇದು ಮೊದಲು ಇವ್ರಿಗೆ ಅಡ್ಕಿದೆ ಇಂಥದ್ದು ಮಾಡೋದು ಮೊದಲೇ ಇವ್ರಿಗೆ ಇಷ್ಟ ಆಗಲ್ಲ ನಮ್ಮ ಮನೆಯವ್ರಿಗೆ. ಅವ್ರ ತನ್ನ ತಾಯಿ ಸಲುವಾಗಿದ್ದು ಕೆಲಸ ಮಾಡತ್ತಾರ. ತಾಯಿ ಬೇಕಂತ ಹೇಳಿ. ಇಲ್ಲ ಬೇರೆದವ್ರು ಎಲೆ ಅಡಿಕೆ ತಿನ್ನೋರಿಗೆ ನಮ್ಮ ಮನೆಯವ್ರು ಬೈತಾರೆ.
ತಿನ್ಬೇಡ್ರಿ ಅಂತ ಹೇಳಿ ಖರೆ ಅದ ತನ್ನ ತಾಯಿದು ಇದನ್ನು ಬಿಡ್ಸಾಕಾಗತ್ತೆ ಅವರಿಗೆ ಕಷ್ಟ ಆಗೈತೆ ಅವರಿಗೆ. ಮತ್ತೆ सुपारी चेचाल्यात बा सुपाऱ्या चेचाल्यात सुपाऱ्या हम्म फोडाले हा सरळ फोडाले हा इथे येवा काय कर तिथे येवा त्यांच्याकडे. ते फोडता येते ना नाही ते पिशवीत तर घालून घ्यावे केवढं पाहिजे बघू ना. पिशवीत घाल म्हण हा येवा पिशवीत नको हा उठा. 5 ಇಲ್ಲ ಹೊಡೆದ್ರಿ 5 ಅಷ್ಟು ಇಲ್ಲಲ್ಲ ಇನ್ನೂ ಎಲ್ಲ ಒಮ್ಮೆ ಹಾಕ್ರಿಲ್ಲ ಯಾಕಂದ್ರೆ ಮತ್ತೆ ಇದು ಆಟ ಮಾಡ್ಕೊಂಡು ಕೊಡೋದಾಗ್ತೈತೆ ಅದು ಇನ್ನೂ ಭಾಳ ಸಣ್ಣ ಆಗ್ಬೇಕು. ನೀವು ಹೊಡ್ಯಾತಿರಲ್ಲ ಬಿಸಿ ಮಾಡಕ್ಕೆ ಬರೋದಿಲ್ಲ ಅದು ಇಲ್ಲ ಆಮೇಲೆ ನೀವು ಮಾಡಿಕೊಡ್ರಂತೆ ಬಿಸಿನ ಯಾಕಂದ್ರೆ ಈಗ ರಬ್ಬರ್ಗತೇನ ಆಗ್ತೈತೆ ಅವ್ರ ಚೀಲ ಒಳಗೆ ಐತೆ ನೋಡ್ರಿ. ಇಲ್ಲ ಆಮೇಲೆ ಮತ್ತೆ ಅಂದಾಗ ಅಂಗಡಿಯಾಗಿಂದು ಹಿಂಗೆ ಇರ್ತೈತೆ ಅದು ಹಾರ್ಡ್ ಮಾಡಿದ್ರೆ ಅವ್ರಿಗೆ ಅತ್ತೆ ತಿನ್ನಕ್ಕೆ ಬರೋದಿಲ್ಲ ಅದು ನೀವು ಒಡೆದ್ರೂ ಆಮೇಲೆ ಅದು ಮೆತ್ತಗಾಗೋದಿಲ್ಲ ಮತ್ತೆ ಹಾರ್ಡೇ ಇರ್ತೈತೆ ಅದು ಖರೆ ಒಡ್ಯಾಕಲ್ಲ ಅವ್ರದ್ದು ನೋಡೋದು ನಾವು ನಾನು ಒಡ್ಯಾಕ ಬರೋದು ನೋಡೋದಿಲ್ಲ. ಅತ್ಯಾಗ ಮೆತ್ತಗೆ ಬಾಯಾಗ ಮೆತ್ತಗೆ ರೊಟ್ಟಿ ಹೆಂಗೆ ಮೆತ್ತಗಿರ್ತೈತಲ್ಲ ಹಂಗೆ ಬೇಕು ಆಗೋದಿಲ್ಲ ಇಲ್ಲ ಹುರಿದ ಮೇಲೆ ಆಗೋದಿಲ್ಲ. ಇಲ್ಲ ಈ ಕಡ್ಲಿ ಹುರಿದ ಮೇಲೆ ಮೆತ್ತಗಾಗ್ತಾವ ಕಡಂಗ ಆಗ್ತಾವ ಇಲ್ಲ ಆಗಲ್ಲ ಕೊಡತಾರ ನೋಡ್ರಿ ಹಿಂಗಾಗ್ಬೇಕು ನೋಡ್ರಿ ಅದು ಅದು ಹೆಂಗೈತೆ ನೋಡ್ರಿ ಕೈ ಹಿಂಗೆ ಬೇಕಂತ ನೋಡ್ರಿ ಅವ್ರಿಗೆ ಕರೆಕ್ಟ್ ಕರೆಕ್ಟ್ ಮಗ ಒಡಕ್ ಕೊಡಕತ್ತ ನಾನು ಹಾಂ ಮಗ ಹೊಡ್ ಹಾಂ ಕಾಣ್ಸತ್ತಿದ್ರಿ ನೋಡತ್ತಾರ್ರಿ ನೀವು ನಮಗ್ ಕಾಣುವಲ್ಲ ನೀವು ನೋಡ್ತಾರ್ರಿ ಅವ್ರೆಲ್ಲ ನಿಮ್ಮ ನೋಡ್ತಾರ್ರಿ. ನಮ್ಮ ಮನೆಯವ್ರಿಗೆ ಐಡಿಯಾ ತೆಗ್ದಾರ ಹೊಸಾದ ಜಜ್ಜಾಗ ಬರುವಾದಂತ ಹೇಳಿ ತವಿ ಒಳಗೆ ಅಡಿಕೆ ಬಿಸಿ ಮಾಡವ್ರಂತ. ಹಾಂ ಹಾಂ ಬಾರಿ ಸಣ್ಣ ಆಗವತ್ತಂತ ಅವ್ರ ಅಮ್ಮಾಗ ಈಗ ಕಚ್ಚಾಕ್ ಬರೋ ಥರ ಮಾಡಿ ತವಿ ಯಾರಾದ್ರೂ ನೀವು ಅಡಿಕೆ ಬಿಸಿ ಮಾಡ್ಯಾರಿ ನಿಮ್ದೊಳಗೆ ಕಮೆಂಟ್ ಮಾಡಿ ಹೇಳ್ರಿ ನೀವು ಹೆಂಗೆ ಜಸ್ತೀರಿ ನೀವು ಯಾರು ಅಡಿಕೆ ಎಲ್ಲಿ ತಿನ್ನವ್ರ ನಮಗೆ ಗೊತ್ತಿಲ್ಲ ನಾವು ಯಾವಾಗ ನಮ್ಮ ಅತ್ಯಾಗ ಸಲುವಾಗಿ ನಾವು ಮಾಡತ್ತೀವಿ ನಮಗೆ ಅಡ್ಕಿದ ಎಲಿದ ನಮ್ಗೆ ಚುನ್ನದ ಅದು ನಮ್ಗೆ ಗೊತ್ತಿಲ್ಲ ಹೆಂಗೆ ಮಾಡ್ತಾರೆ. ನಮ್ಮ ಮನೆಯವ್ರಿಗೆ ಇದು ರೂಢಿನೂ ಇಲ್ಲ ಇಂಥ ಕೆಲಸ ಮಾಡಿ ಈಗೀಗೆಲ್ಲ ಇಂಥದ್ದೆಲ್ಲ ಮಾಡತ್ತಾರ ಅವ್ರ ಮತ್ತು ಅವ್ರಿಗೆ ಏನಾಗೈತಿ ತವೆ ಒಳಗೆ ಬಿಸಿ ಮಾಡಿ ನಾ ಒಡೆದು ಕೊಟ್ಟೇನಿ ನನಗಿದು ಸಣ್ಣ ಆಗವತ್ತು ಅಂತ ಅನ್ನತಾರ ನೋಡು ನಾವು ಹಾಂ ಮೆತ್ತಗಾಗಿದಾವು ಮೆತ್ತಗಾಗ್ಯಾವ ಅದಕ್ಕೆ ಅದಕ್ಕೆ ಏನು ಅನ್ನತ್ತಾರ ಅವ್ರನ್ನ ಹಿಂಗೆ ಮಾಡಿಕೊಡ್ತೇನೆ ನಮ್ಮ ಮಮ್ಮಿಗೆ ಅಂತ ಹೇಳಿ ತವೆ ಇಟ್ಟು ಬರು ಅಂತ ಹೇಳಿ ಒಂದು ಕೆಲಸ ಹಚ್ಚಿದ್ನಿ ಅಂದ್ರೆ ನಮಗೆ 10 ಕೆಲಸ ಹಸ್ತಿ ಮಾಡ್ತಾರೆ ಮಾಡಲಿ ಅವ್ರಿಗೆ ಇದು ಮಾಡೋನು ಮನೆಗೆ ನೋಡಿ ಏನೇನು ಮಾಡೋದು ಬಂದೈತಿ ಯಾವಾಗೂ ನಾವು ಮಾಡದೇ ಇರೋ ಅವ್ರು ಇಂಥ ಕೆಲಸ ಮಾಡ್ಕೊ ಕೂತಿದ್ದೀವಿ. ಹಾಂ ಸಣ್ಣ ಪೌಡ್ರ್ ಭಾಳ ಮಾಡಿದೆ ಅಂತ ಹೇಳಿ ಮಗಗೆ ಬಯತಾರ ಅವ್ರಮ್ಮ ನನ್ನ ಬಾಯಾಗ ಅಡಿಕೆ ತಿನ್ನಂಗೆ ಅನ್ನಿಸ್ಬೇಕು ಏನು ಬೇಡ ಇದ್ಯಾಕೆ ಪೌಡ್ರ್ ಮಾಡಿ ಇಟ್ಟಿದೆ ಅಂತ ಹೇಳಿ ಮಗ ಹೇಳಿದರು ಅಮ್ಮ ಇದೆಲ್ಲ ಬರ್ತಾ ಬರ್ತಾ ಇಂಥದ್ದೆಲ್ಲ ಬಿಟ್ಟು ಬಿಡ್ನಿ ಚಲೋ ಅಲ್ಲ ಅದ್ರ ಬದಲಿ ಬೇರೆ ಏನಾದರೂ ತಿನ್ನಂತಂದ್ರೆ ಹಂಗೆ ಆಗ್ತೈತಿ ನಮ್ಮ ಮಂದಿಯಾಗ ಸ್ವಲ್ಪ ತಿಂತೇನೆ ನಮ್ಮ ಮಂದಿಯಾಗ ಭಾಳ ತಿನ್ನೋದಿಲ್ಲ ಅಂತ ಹೇಳತ್ತಾರ ನೋಡಿ. ಮಗನ ಜೊತೆ ವಾದ ಆತೀಗ ಅವಾಗಿಂದ ನನಗೆ ಎಷ್ಟು ಪೇಷನ್ಸ್ ಐತೆ ನೋಡಿ ಎಲ್ಲ ರೆಡಿ ಮಾಡಿ ಎಲ್ಲ ಚೀಲ ಒಳಗೆ ಹಾಕಿ ನಮ್ಮ ಅತ್ತೆಯವ್ರಿಗೆಲ್ಲ ರೆಡಿ ಮಾಡಿಕೊಟ್ರು. ಈ ರೀತಿ ಪೌಡ್ರ್ ಮಾಡಿಕೊಟ್ರು ನೋಡಿ ಈ ರೀತಿ ಸಣ್ಣ ಯಜಮಾನ್ರಿ ಇಟ್ರು ಮತ್ತು ವಾಪಸ್ ಅದ ನಮ್ಮ ಅತ್ತೆಯವ್ರದ್ದು ಯಾಕಂದ್ರೆ ಅದು ಅತ್ತೆಯಾಗಿಲ್ಲ ಅದು ನಡೆಯೋದಿಲ್ಲ ಮತ್ತು ಈಗ ಸದ್ಯ ಬೇಡ ಒಂದು ಸ್ವಲ್ಪ ಐತಿ ಮತ್ತು ನಾ ಹೇಳ್ತೇನೆ ನಿಮ್ಗೆ ಅನ್ನತ್ಲೆ ಮತ್ತು ಈಗ ಇರಲಿ ಅಂತ ಕಪ್ಕೋತಿದ್ದೀವಿ ಅದು ಬೇಡ ಆ ಥರ ಮಕ್ಕಳು ತಿಕ್ಕೊಳ್ಳೋದ ಬಿಡಿಸಿ ಬಿಡೋಣ ಆ ಥರ ನೋಡ್ಬೇಕು ಏನೇನಾಗ್ತದೆ. ಮತ್ತು ನಮ್ಮ ಯಜಮಾನ್ರಿಗೆ ಹೇಳಕ್ಕೆ ಹೊಂಟಾರ ಮಮ್ಮಿಗೆ
ಯಾಕೆ ಮಮ್ಮಿ ಹಂಗೆ ಮಾಡಿದಿ ಗುಳಿಗೆ ತೊಗೊಂಡು ಮತ್ತು ನೀರು ಕುಡಿ ಅಂತ ಹೇಳಿ ಅನ್ನಕೊಂಟಾರ. आता हे तुला पाणी पाणी कशासाठी दिलं? तुला पाणी मी कशासाठी दिलं होता? तुला मी पाणी कशासाठी दिलो? होय कशासाठी पाणी तुला का दिलं मी आता? गोळे खाल्लं मला हा डसक्यात ते दिसायला गेलं तू गोळी खाद्याला, तू गोळी काढून घेतल्याला, गोळी खाद्याला पाणी नाही तर गोळी खायचं नसते. डोसक्यात ते हळू काय पण मी सांगतो एक तो डोसकं दुखालय, अंग दुखालय, पाय दुखालय, गोळी घेतच नाही त्याच्यानं तुला त्रास होतोय. आणि पाणी नाही पाणी नाही तर गोळ्या घ्यायचं नसते. शरण देता कोण पण देऊ देत, कोण पण देऊ देत. तसं तुझं मनाने येऊन तू गोळ्या घ्यायचं नसते. तू गोळी घेतली तर मग तुला पाणी दिलं मी. ते कॅमेरामध्ये सगळं दिसलं ते तू बसून त्याचं गोळी घेतलीच, गोळी काढलीच, तोंड काढलीच आणि कपड्यानं घालून मरसून ठेवलीच. ते सगळं कॅमेरामध्ये दिसलं ते तिथं कॅमेरामध्ये दिसलं. बघत बसतात काय हा गाण बिघाड बघा हे गार आहे बरोबर आहे, ते गार आहे तंप आहे बरोबर आहे, पण हे वाळे हव्याला तंप आहे. ओके तुला तुला आम्ही वल्ल नेसून म्हणून आम्ही ठेवत नाही. हा तंप हव्याला तसं होत्यात ते. हे सगळं ह्याच्यामध्ये जरा पण पाणी हा वाळत आहे ते. हवा हवा तंपूच आहे बाहेर. हवा तंप आहे म्हणतात तंपच असते ते. ऊन नसलं तर ते जाते सगळं. ऊन पडलं तर सगळं जाते. ते गोळी खालीच का नाही ते गोळी दिसली ह्याच्यामध्ये कॅमेरामध्ये. हा म्हणताना तुला पाणी म्हणताना तुला मी पाणी दिलो. तू डोकं दुखालय, पाय दुखालय म्हणून ते मामी झालं की पाय सुजायचं, किडनीचं प्रॉब्लेम व्हायचं, लगवीला पाईप लावायचं, हे सगळं चालू होते बघ. तुला पाहिजे म्हणून तू झाकून झाकून खा चालतंय. ओके ते सगळं पाहिजे म्हणलं काय झाकून झाकून खा. पण काय घटकन सॉल बसलं घेऊन खाल्लं ते सांगतो मी. लावलं आता मी ते सांगतो तुला. तू खाद्याला सांगतो ते दिसलं तिथं आम्हाला म्हणताना तुला पाणी घेऊन आलो. नड्यामध्ये अडकायचं नको गोळी म्हणून. ओके साडी एक आहे ते साडी आहे साडी नव्हे बघ बघ घे साडी नव्हे एवढं आहे हे एवढंच एवढं बारकं साडी आहे तुझं. एवढं बारकं बारकं साडी आहे इथं. हे काय ओढणी आहे ओढणी. कोण तू घडी करून दिला तुम्हाला नाही द्या नाही गे तिथं ठेवलं होतो. साडी त्याची म्हणून इथं ठॉल लागलं. आता ते ठॉल एवढं सगळं काढलो. बघ हे साडी हे साडी ಅಭಿಮಾನಿಗಳೇ ನೋಡಿ ಹಿಂಗದ ನೋಡಿ ವಯಸ್ಸಾದ ಕೂಡಲೇ ಪಾಪ ಗೊತ್ತಿಲ್ಲದೆ ನಮ್ಗೆ ಗುಳ್ಗಿ ತೊಗೊಂತ ಇದ್ದಾರೆ. ನಮ್ಮ ಅತ್ತೆ ಎಷ್ಟು ಸಂಭಾಳಿಸ್ತಾ ಇದೀವಿ, ಎಷ್ಟು ನೋಡ್ತಾ ಇದೀವಿ, ಖರೆ ನಮಗೆ ಗೊತ್ತಿಲ್ಲದೆ ಒಳಗೆ ಹೋಗಿ ಗಪ್ಚುಪ್ ಗುಳ್ಗಿ ತಗೊಂಡು ನಮ್ಮ ಮನೆಯವ್ರ ಕೈಯಾಗ ಸಿಕ್ಕಾಕೊಂಡು ಕೂತಾರ. ಈಗ 8 रोज असंच असते असं तंपत असते. राहू दे इथेच एक 8 रोज चालते पण 8 रोज जाते बी ते असं तंपत असते. म्हणजे ಅತ್ತೆಂದು ಎಲ್ಲಿ ಚೀಲ ಇಟ್ಟಿದ್ದೀವಿ. ಟೈಮ್ ಆಗಿದ್ದು 9 ಗಂಟೆ. ಈಗ ಎಲ್ಲ ರೇಷನ್ ಸಾಮಾನು ತಗೊಂಬಂದ್ರವ್ರ. ಭಾಳಷ್ಟು ರೇಷನ್ ಸಾಮಾನು ಹೇಳಿದ್ವಿ ಈ ಸಲ. ಮತ್ತು ತಗೊಂಬಂದಾರ ಮೊಟ್ಟೆ ನೋಡಿ ಸ್ಟ್ಯಾಂಡ್. ಆಮೇಲೆ ಇವ್ರು ಊಟಕ್ಕೆ ಕೂತಾರೀಗ. ಊಟ ಮಾಡ್ಸತ್ತೀನಿ ಇವರಿಗೆ. ನಂದು ರೆಡಿ ಆಗೈತೆ ನೋಡಿ ತಾಟಿಲಿ. ನಾನು ಊಟ ಮಾಡ್ತೀನಿ. ಮತ್ತು ಹೋದ್ರಿ ಈ ಜಾಗಗಳು ಮಲ್ಕೊಳಕ್ಕೆ. ಅವರು ಕಣ್ಣಾಗ ಔಷಧಿ ಹಾಕೋನು ಕಸ್ಬರ್ಗಿನೂ ತೊಗೊಂಬಂದಾರ ನೋಡಿ ಲೀಟ. ಅಭಿಮಾನಿಗಳೇ ಹಿರಿ ಜೀವನ ಮಲ್ಕೊಂಡ್ರಿ. ಈಗ ಅಪ್ಪು ಊಟ ಕೊಡೋದೈತಿ. ಶಾಂಭವಿನೂ ಸ್ವಲ್ಪ ಅಪ್ಪನ ಜೊತೆ ಊಟ ಮಾಡ್ತಾ ಅಂತ. ಆಮೇಲೆ ಮನೆಯವರು ಊಟ ಮಾಡಿದ್ದಾರೆ. ನಾನು ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ. ಮತ್ತು ನಾಳೆ ನಿಮ್ಗೆ ಗೊತ್ತದ ಶುಕ್ರವಾರ ದಿನ ನಮ್ಮ ಮನೆಯೊಳಗೆ ಏನೇನು ಮಾಡ್ತೀವಿ ನೋಡ್ರಂತೆ. ಮತ್ತು ಇವತ್ತಿನ ವಿಡಿಯೋ ಅಂತೂ ನಾವು ಮುಗಿಸ್ತೀವಿ. ಮತ್ತು ಅಪ್ಪು ಕಡೆ ನಂಗೆ ಸ್ಟೋರೇಜ್ ಖಾಲಿ ಮಾಡೋಕ್ಕೆ ಫೋನ್ ಕೊಡೋದೈತಿ. ಅವ್ನು ಸ್ವಲ್ಪ ಎಲ್ಲ ಏನೇನು ಇಂಪಾರ್ಟೆಂಟ್ ಅದಾವಲ್ಲ ಅವೆಲ್ಲ ಅವ್ನು ಸ್ವಲ್ಪ ಇದು ನಾವು ಹಾರ್ಡ್ ಡಿಸ್ಕ್ ತೊಗೊಂಡಿವಿ. ಹಾರ್ಡ್ ಡಿಸ್ಕ್ ಒಳಗೆಲ್ಲ ಹಾಕಿರ್ತಾನವ. ಅದು ಭಾಳ ನಮ್ಗೆ ಯೂಸ್ ಆಗ್ತೈತಿ. ಅದಕ್ಕೆ ಅವೆಲ್ಲ ಯಾವ್ದು ಬೇಕಾದ ಎಲ್ಲ ಹಾಕಿರ್ತಾನೆ.
ಮತ್ತು ನಾಳೆ ಬೆಳಿಗ್ಗೆ ಫೋನ್ ತೊಗೋತೀನಿ. ಈಗ ಸದ್ಯ ಈ ವಿಡಿಯೋ ಇಲ್ಲೇ ಮುಗಿಸ್ತೇನೆ. ನೋಡಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋಕೆ ಮರೆಯೋಕೆ ಹೋಗ್ಬೇಡ್ರಿ. ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡಿರಿ.